ಈಗಾಗಲೇ ಕಳೆದ ಒಂದು ವಾರಗಳಿಂದ ಚರ್ಚೆ ಆಗ್ತಾ ಇರುವಂಥ 60% ಕಮಿಷನ್ ಸರ್ಕಾರ ಅನ್ನೋದನ್ನು ನಾನು ಮತ್ತೆ ಅನುಮೋದಿಸ್ತೇನೆ. ಇದಕ್ಕೆ ದಾಖಲೆಗಳು ಕೊಡಬೇಕು ಅಂತ ಮುಖ್ಯಮಂತ್ರಿಗಳು ಹೇಳ್ತಾರೆ. ವಾಲ್ಮೀಕಿ ಹಗರಣ ಆಗಿರುವಂಥದ್ದು ದಾಖಲೆ ಅಲ್ಲ. ಅಲೋ ಅಪ್ಪ ಅಂತೇಳಿ ವರ್ಗಾವಣೆಯಲ್ಲಿ ನಿಮ್ಮ ಕುಟುಂಬದ ಸದಸ್ಯರೇ ಹೇಳಿರುವಂಥದ್ದು ದಾಖಲೆ ಅಲ್ವಾ? ಬೆಳಗಾವಿನಲ್ಲಿ ಒಬ್ಬ ಅಧಿಕಾರಿ ಕಮಿಷನ್ ಕೊಡ್ಲಿಕ್ಕೆ ಕಾಟ ತಪ್ಪಲಿಕ್ಕೆ ಆಗದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದು ಸಾಕ್ಷಿ ಅಲ್ವಾ? ಗುಲ್ಬರ್ಗಾದಲ್ಲಿ ಒಬ್ಬ ಗುತ್ತಿಗೆದಾರ ಆತ್ಮಹತ್ಯೆ ಮಾಡ್ಕೊಂಡಿದ್ದು ಸಾಕ್ಷಿ ಅಲ್ವಾ? ಇನ್ಯಾವ ರೀತಿ ಅಂತ ಸಾಕ್ಷಿ ಬೇಕು? ವಿಧಾನಸಭೆಯಲ್ಲಿ ಯಾರು ನೇಣಾಕೋಬೇಕಾ ಸಾಕ್ಷಿ ಬೇಕು ಅಂತಂದ್ರೆ? ಗುತ್ತಿಗೆದಾರನ್ನ ಕಾಡ್ತಾ ಇದ್ದಾರೆ ಈ ಸರ್ಕಾರ. ಮತ್ತು ಒಂದು ಕಡೆ ಅಭಿವೃದ್ಧಿಯ ಚಟುವಟಿಕೆಗಳನ್ನು ಸಂಪೂರ್ಣವಾಗಿ ಮರೆತು ವರ್ಗಾವಣೆ ದಂಧೆ ಮತ್ತು ಕಮಿಷನ್ ದಂಧೆನಲ್ಲಿ ಎಲ್ಲ ಇಲಾಖೆಗಳು, ಅಬ್ಕಾರಿ ಇಲಾಖೆನಲ್ಲಿ ಎಷ್ಟು ದೊಡ್ಡ ಪ್ರಮಾಣದ ದಂಧೆ ಆಯಿತು, ಯಾವ್ಯಾವುದಕ್ಕೆ ಎಷ್ಟೆಷ್ಟು ರೇಟು ಅನ್ನೋದನ್ನು ಅಬ್ಕಾರಿ ಇಲಾಖೆನಲ್ಲಿ ಫಿಕ್ಸ್ ಮಾಡಿದ್ರು. ಎಲ್ಲದೂ ಕೂಡ ದಾಖಲೆಗಳಲ್ಲೇನು? ಇನ್ಯಾವ ರೀತಿಯಾದ ದಾಖಲೆಗಳು ಬೇಕು ಮುಖ್ಯಮಂತ್ರಿಗಳಿಗೆ? ನಾವು 3 ತಂಡಗಳಲ್ಲಿ ಪ್ರವಾಸವನ್ನು ಮಾಡಿದ್ದು. ಆ 3 ತಂಡಗಳ ಪ್ರವಾಸಗಳ ವಿಷಯವನ್ನು ಈಗಾಗಲೇ ರಾಜ್ಯಾಧ್ಯಕ್ಷರು ತಲುಪಿಸಿದ್ದಾರೆ. ಬಹುಶಃ ರಾಜ್ಯಾಧ್ಯಕ್ಷರು ಇದನ್ನು ಕ್ರೋಢೀಕರಣ ಮಾಡಿ ರಾಷ್ಟ್ರೀಯ ತಂಡಕ್ಕೂ ಕೂಡ ಕೊಟ್ಟಿದ್ದಾರೆ ಅಂತ ನಾನು ಭಾವಿಸ್ತೇನೆ. ವಕ್ಫಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಚರ್ಚೆಗಳಾಗಬೇಕು ಅನ್ನುವಂಥದ್ದು ವಿಧಾನಸಭೆ ಒಳಗೂ ಕೂಡ ನಾವು ಹೇಳಿದ್ವಿ. ಸರ್ಕಾರ ಕೊಟ್ಟಂಥ ಹಲವು ಉತ್ತರಗಳ ಬಗ್ಗೆ ನಮಗೆ ಸಣ್ಣ ಅಸಮಾಧಾನ ಆಗಿದೆ ಅನ್ನೋದನ್ನು ಕೂಡ ಅಸೆಂಬ್ಲಿ ಒಳಗೂ ಕೂಡ ಹೇಳಿದ್ವಿ. ಇನ್ನಷ್ಟು ಇದ್ರ ಬಗ್ಗೆ ವಿಸ್ತೃತವಾದ ಚರ್ಚೆ ಆಗಬೇಕು. ಈಗಾಗಲೇ ಜಂಟಿ ಸಂಸದೀಯ ಮಂಡಳಿಯ ಸಭೆಗಳು ನಡೀತಾ ಇದೆ. ಈ ಎಲ್ಲ ವಿಚಾರಗಳು ಕೂಡ ಅಲ್ಲಿ ಗಮನಕ್ಕೆ ತರುವಂಥ ಪ್ರಯತ್ನವನ್ನು ರಾಜ್ಯಾಧ್ಯಕ್ಷರು ಮಾಡಿದ್ದಾರೆ. ಚರ್ಚೆ ಮಾಡಿ ಬಗೆಹರಿಸಬೇಕಾದ ಯಾರು ಮೀಟಿಂಗ್ ಮಾಡಿದ್ದಾರೆ? ಯಾರು ಮೀಟಿಂಗ್ ಖಾಸಗಿ ಹೋಟೆಲಲ್ಲಿ ನೀವು ಸೇರಿದಾಗೆ ಮೀಟಿಂಗ್ ಮಾಡಿದಿರಿ. ನೋಡಿ, ಪರಿಹಾರ ಮಾಡೋ ಪ್ರಯತ್ನ ಮಾಡಿ. ಈಗ ಒಂದು ನಿಮಿಷ, ಕಮಿಟಿ ಮೀಟಿಂಗ್ ಬಂದಾಗ ಶಾಸಕರು ಕಮಿಟಿ ಮೀಟಿಂಗ್ ಅನ್ನು ಮುಗಿಸಿ ಊಟ ಮಾಡೋದಪ್ಪ ನಮ್ಮದು. ಯಾವುದೇ ರೀತಿಯಾದಂಥ ರಾಜಕೀಯ ಮೀಟಿಂಗ್ ನಡೆದಿಲ್ಲ, ರಾಜಕೀಯ ಚರ್ಚೆಗಳು ನಡೆದಿಲ್ಲ. ಪ್ರತಿ ಮಂಗಳವಾರ ಕಮಿಟಿ ಮೀಟಿಂಗ್ ಬಂದಾಗ ನಾವು ಬೇರೆ ಬೇರೆ ಶಾಸಕರು, ಅನ್ಯ ಪಕ್ಷದ ಶಾಸಕರನ್ನು ಸೇರಿಸಿಕೊಂಡು ಊಟಕ್ಕೆ ಹೋಗ್ತೀವಿ. ಮಧ್ಯಾಹ್ನ ಇದ್ದೇ ಇರ್ತಾರೆ. ಈಗ ಬರೀ ಬೊಮ್ಮಾಯಿ ನೀವು ಊಹೆಗೆ ತಕ್ಕಂತೆ ಮಾತಾಡ್ತಿದ್ದೀರಿ. ಎಲ್ಲವೂ ಸುಳ್ಳು, ಎಲ್ಲವೂ ಕಲ್ಪೋತಿತ. ಪ್ರತಿ ಮಂಗಳವಾರ ಬೇಕಾದ್ರೆ ನಿಮಗೂ ಆಹ್ವಾನ ಕೊಡ್ತೇವೆ. ನಮ್ದು ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಮೀಟಿಂಗ್ ಮುಗಿದ ನಂತರ ಊಟಕ್ಕೆ ನಾವು ಸೇರ್ತೇವೆ. ನೀವು ಬೇಕಾದ್ರೆ ಊಟಕ್ಕೆ ಬರ್ಬೋದು. ಈಗಾಗಲೇ ಕಳೆದ ಒಂದು ವಾರಗಳಿಂದ ಚರ್ಚೆ ಆಗ್ತಾ ಇರುವಂಥ 60% ಕಮಿಷನ್ ಸರ್ಕಾರ ಅನ್ನೋದನ್ನು ನಾನು ಮತ್ತೆ ಅನುಮೋದಿಸ್ತೇನೆ. ಇದಕ್ಕೆ ದಾಖಲೆಗಳು ಕೊಡಬೇಕು ಅಂತ ಮುಖ್ಯಮಂತ್ರಿಗಳು ಹೇಳ್ತಾರೆ. ವಾಲ್ಮೀಕಿ ಹಗರಣ ಆಗಿರುವಂಥದ್ದು ದಾಖಲೆ ಅಲ್ಲ. ಅಲೋ ಅಪ್ಪ ಅಂತೇಳಿ ವರ್ಗಾವಣೆಯಲ್ಲಿ ನಿಮ್ಮ ಕುಟುಂಬದ ಸದಸ್ಯರೇ ಹೇಳಿರುವಂಥದ್ದು ದಾಖಲೆ ಅಲ್ವಾ? ಬೆಳಗಾವಿನಲ್ಲಿ ಒಬ್ಬ ಅಧಿಕಾರಿ ಕಮಿಷನ್ ಕೊಡ್ಲಿಕ್ಕೆ ಕಾಟ ತಪ್ಪಲಿಕ್ಕೆ ಆಗದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದು ಸಾಕ್ಷಿ ಅಲ್ವಾ? ಗುಲ್ಬರ್ಗಾದಲ್ಲಿ ಒಬ್ಬ ಗುತ್ತಿಗೆದಾರ ಆತ್ಮಹತ್ಯೆ ಮಾಡ್ಕೊಂಡಿದ್ದು ಸಾಕ್ಷಿ ಅಲ್ವಾ? ಇನ್ಯಾವ ರೀತಿ ಅಂತ ಸಾಕ್ಷಿ ಬೇಕು? ವಿಧಾನಸಭೆಯಲ್ಲಿ ಯಾರು ನೇಣಾಕೋಬೇಕಾ ಸಾಕ್ಷಿ ಬೇಕು ಅಂತಂದ್ರೆ? ಗುತ್ತಿಗೆದಾರನ್ನ ಕಾಡ್ತಾ ಇದ್ದಾರೆ ಈ ಸರ್ಕಾರ. ಮತ್ತು ಒಂದು ಕಡೆ ಅಭಿವೃದ್ಧಿಯ ಚಟುವಟಿಕೆಗಳನ್ನು ಸಂಪೂರ್ಣವಾಗಿ ಮರೆತು ವರ್ಗಾವಣೆ ದಂಧೆ ಮತ್ತು ಕಮಿಷನ್ ದಂಧೆನಲ್ಲಿ ಎಲ್ಲ ಇಲಾಖೆಗಳು, ಅಬ್ಕಾರಿ ಇಲಾಖೆನಲ್ಲಿ ಎಷ್ಟು ದೊಡ್ಡ ಪ್ರಮಾಣದ ದಂಧೆ ಆಯಿತು, ಯಾವ್ಯಾವುದಕ್ಕೆ ಎಷ್ಟೆಷ್ಟು ರೇಟು ಅನ್ನೋದನ್ನು ಅಬ್ಕಾರಿ ಇಲಾಖೆನಲ್ಲಿ ಫಿಕ್ಸ್ ಮಾಡಿದ್ರು. ಎಲ್ಲದೂ ಕೂಡ ದಾಖಲೆಗಳಲ್ಲೇನು? ಇನ್ಯಾವ ರೀತಿಯಾದ ದಾಖಲೆಗಳು ಬೇಕು ಮುಖ್ಯಮಂತ್ರಿಗಳಿಗೆ?